ನಮಸ್ತೆ ಗೆಳೆಯರೆ. ಅಹೋರಾತ್ರ ಜೀವನದಲ್ಲಿ ಏನು ಪುಣ್ಯ ಮಾಡಿದನೋ ಏನೋ ಗೊತ್ತಿಲ್ಲ, ನಮ್ಮನ್ನು ಮಾಡಿದ ದೇವರುಗಳನ್ನು ಮಾಡುವ ಒಂದು ವಿದ್ಯೆನ ಮಧ್ಯ ವಯಸ್ಸಿನ ನಂತರ ಕೊಟ್ಟಿದ್ದಾರೆ. ಅದು ಆಶ್ಚರ್ಯ ರೀತಿಯಲ್ಲಿ ಮಾಡುವ ವ್ಯಕ್ತಿಗೆ ಮಾಡಿಸುವಂತಹ ದಾನಿಗಳು ಬೇಕಾಗುತ್ತೆ. ಅದನ್ನು ಶಿಲ್ಪಾಶ್ರಯ ಅಂತ ಕರೀತಾರೆ. ಶಿಲ್ಪಿಗೆ ಶಿಲ್ಪ ಸಲಕರಣೆಗಳನ್ನು, ಶಿಲ್ಪಕ್ಕೆ ಬೇಕಾದ ವಸ್ತುಗಳನ್ನು ಸರಬರಾಜು ಮಾಡೋದು ಒಂದು ದೊಡ್ಡ ಕೆಲಸ. ಅದು ಹಿಂದೆ ರಾಜಾಶ್ರಯ ಅಂತಿದ್ರು. ಶಿಲ್ಪಿಯ ಕನಸಲ್ಲಿ ಏನು ಮಾಡಬೇಕು ಅನಿಸಿದ್ರೆ ಅದಕ್ಕೆ ಪ್ರೇರಣೆ, ಸಹಾಯ ಎಲ್ಲ ಮಾಡೋದು ದೊಡ್ಡ ಕೆಲಸ. ಶಿಲ್ಪಿಗೆ ತನ್ನ ಶಿಲ್ಪ ತನ್ನ ಹತ್ರ ಇಟ್ಕೋಬೇಕು ಅಂತ ಇರೋದಿಲ್ಲ. ಅದು ಎಲ್ಲಾದರೂ ಜಗತ್ತಲ್ಲಿ ಸುಖವಾಗಿರಲಿ ಅಂತ ಬಯಸುತ್ತೆ. ಮರಕ್ಕೆ ಬೀಜದಲ್ಲಿ ಆಸಕ್ತಿ, ಹಣ್ಣಿನಲ್ಲಿರೋದಿಲ್ಲ. ಹಣ್ಣನ್ನು ಯಾರಾದರೂ ತಿಂದು ಬೀಜ ಹರಡಲಿ ಅನ್ನೋ ಒಂದು ಉಲ್ಲಾಸ ಇರುತ್ತೆ ಮರಕ್ಕೆ. ಅದೇ ರೀತಿ ಶಿಲ್ಪಕ್ಕೂ ಅಷ್ಟೇ, ಶಿಲ್ಪಿಗೂ ಅಷ್ಟೇ. ಶಿಲ್ಪಿಯ ಫಲಾಫಲಗಳನ್ನು ಯಾರಾದರೂ ಅನುಭವಿಸಲಿ, ಆ ಶಿಲ್ಪದ ಫಲಾಫಲಗಳನ್ನು. ಆದರೆ ಎಲ್ಲಾದರೂ ಒಂದು ಕಡೆ ಆ ಶಿಲ್ಪ ವಿಜೃಂಭಿಸಲಿ ಅಂತ ಅನ್ಕೋತಾನೆ. ಹಾಗೆ ಮಾಡಿದ ಒಂದು ಮಹಾಶಿಲ್ಪ ಅಂಬಾಜಿ, ಮಹಾ ಕಾಳಿ, ಮಹಾ ಸರಸ್ವತಿ, ಮಹಾ ಲಕ್ಷ್ಮಿ, ಎಲ್ಲರ ಸಮಾಗಮ, ಶಾಕ್ತ ದೇವತೆ, ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ಶ್ರೀದೇವಿ, ಭೂದೇವಿ, ಎಲ್ಲ ನವದುರ್ಗೆಯರು, ಎಲ್ಲ ದೇವಾನುದೇವತೆಗಳ ಎಲ್ಲ ಶಕ್ತಿಯನ್ನು ತನ್ನಲ್ಲಿ ಅಡಗಿಸಿಕೊಂಡಿರೋ ಒಂದು ಶ್ರೀ ಮಾತೆಯ ಮೂರ್ತಿಯನ್ನು ಬಂಗಾರದಲ್ಲಿ ಮಾಡುವ ಅದೃಷ್ಟ ಅಹೋರಾತ್ರನಿಗೆ ದಕ್ಕಿತು. ಬನ್ನಿ ತೋರಿಸ್ತೀನಿ ನೋಡಿ, ಎಷ್ಟು ಚಂದ ಇದೆ. ಬಂಗಾರದ ಮೂರ್ತಿ ಇದು, ಬೆಳ್ಳಿಯ ಮಂಟಪ, ಎತ್ತಲಾಗದಷ್ಟು ಭಾರದ ಬೆಳ್ಳಿಯ ಮಂಟಪ ಇದು. ತುಂಬ ದೊಡ್ಡ ಸಾಲಿಡ್ ಮಂಟಪ. ಎಲ್ಲ ಶಾಸ್ತ್ರೋಕ್ತವಾಗಿ ನಡೆದಿದೆ. 18 ಕೈಗಳ ಈ ಒಂದು ವಿಶೇಷ ಮೂರ್ತಿ ನೋಡಿ. 1 2 3 4 5 6 7 8 9 9 18 ನೋಡಿ. ಆಯುಧಗಳು ನೋಡಿ, ತ್ರಿಶೂಲ ನೋಡಿ, ಗದೆ, ಶರ, ಶಂಖ ಎಲ್ಲ ಇದೆ. ಆ ದೇವಿಯ ಮುಖಾರವಿಂದ ನೋಡಿ. ಓಕೆ, ದೇವಿ ಮನುಷ್ಯನ ಊಹನಾ ಸಿದ್ಧಾಂತಕ್ಕೆ ತನಗೆ ಅನುಸಂಧಾನ ಆಗುವ ರೀತಿ ಮಾಡಿರುವುದು. ಆದರೆ ಆ ದೇವಿಯ ಮೂಲ ರೂಪ ನಿರ್ಗುಣ ನಿರಾಕಾರ ಪರಬ್ರಹ್ಮನ ರೂಪ, ನಿಷ್ಕಳವಾಗಿರುತ್ತೆ. ಆದರೆ ಅದನ್ನು ರೇಖಾಗಣಿತದಲ್ಲಿ ಯಂತ್ರಗಳನ್ನು ಮಾಡಲಾಯಿತು. ಆ ಯಂತ್ರಗಳ ಪ್ರತಿರೂಪ ಇಲ್ಲಿದೆ ನೋಡಿ. ಓಕೆ ನೋಡಿ, ಇಲ್ಲಿ ಇದು ಕಾಳಿ ಯಂತ್ರ, ಕೆಳಗಡೆ ಇರೋದು ತಾರಾ ಯಂತ್ರ, ಅದರ ಕೆಳಗಡೆ ಇರೋದು ಶ್ರೀ ಯಂತ್ರ, ಷೋಡಶಿ ಯಂತ್ರ. ಅದರ ಪಕ್ಕದಲ್ಲಿರೋದು ಭುವನೇಶ್ವರಿ, ಭೈರವಿ ಯಂತ್ರ, ಚಿನ್ನಮಸ್ತಿಕಾ ಯಂತ್ರ, ಧೂಮವತಿ ಯಂತ್ರ, ಬಗಲಾಮುಖಿ ಯಂತ್ರ, ಮಾತಂಗಿ ಯಂತ್ರ, ಕಮಲ ಯಂತ್ರ. ಅಂದರೆ ದಶಮಹಾವಿದ್ಯೆಗಳು. 1 2 3 4 5 6 7 8 9 10 ದಶಮಹಾವಿದ್ಯೆಗಳ ಪ್ರತಿರೂಪದ ಮೇಲೆ, ತಾವರೆಯ ಮೇಲೆ ವಿರಾಜಮಾನವಾಗಿ ಕುಳಿತಿರುವಂತಹ ಶ್ರೀಮಾತೆಯನ್ನು ನೋಡಿ. ಶ್ರೀಮಾತಾ ಶ್ರೀ ಶ್ರಿತಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಷೋಡಶ ಕಲಾನಿಧಿ ಶ್ರೀ ರಾಜರಾಜೇಶ್ವರಿ ನೋಡಿ. ಆ ವಿಜೃಂಭಣೆ ನೋಡಿ, ಆ ಟೋಟಲ್ ಆ ಛತ್ರ ನೋಡಿ, ಪತಾಕ, ಇಲ್ಲಿ ನೋಡಿ ಧ್ವಜ, ಚಾಮರ ಇವುಗಳೊಂದಿಗೆ ಕೂಡಿರುವ ಆ ದೇವಿನ ನೋಡಿ ಒಂದ್ಸಲ. ಆ ಸಿಂಹದ ಕಾಲುಗಳು ನೋಡಿ, ಎಲ್ಲ 6 ಕಾಲುಗಳು ಸಿಂಹದ್ದು ನೋಡಿ.
ಇದನ್ನು ಮಾಡುವ ಅದೃಷ್ಟ ಸಿಕ್ಕಿದ್ದು ಅಹೋರಾತ್ರನ ಭಾಗ್ಯ. ಅದು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಆ ದೇವಿನ ತೋರಿಸ್ತೀನಿ. ಇಲ್ಲಿ ತುಂಬ ಭಾರ ಇದೆ. ಬಿಂದು ತ್ರಿಕೋನ ವಸುಕೋನ ದಶಾರಯುಗ್ಮ ಮನ್ವತ್ಸರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತಃ ಪರದೇವತಾಯಾಃ. ಇಲ್ಲಿ ನೋಡಿ, ಅಭಯ ಹಸ್ತ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಇದು ವರದ ಹಸ್ತ. ತುಂಬ ಖುಷಿ ಆಗ್ತಾ ಇದೆ ಗೆಳೆಯರೆ. ಮುಖ ತೋರಿಸ್ತೀನಿ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸಬಹುದು ಅಂತ ಹಳೆ ಒಂದು ವಿದ್ಯೆನ ಹೊಸ ಟೆಕ್ನಾಲಜಿ ಬಳಸಿ ಇಷ್ಟು ಅಕ್ಯುರಸಿಯಾಗಿ ಮಾಡಿದ್ದು ನಮಗೆ ತುಂಬ ಇಷ್ಟ ಆಯಿತು. ಧನ್ಯವಾದ. ಅಹೋರಾತ್ರ.